ಈಗಲೇ ಪಾಠ ಕಲಿಸ್ತೇನೆ. ಅಯ್ಯೋ ನನಗೆ ಯಾಕೆ ಹೊಡಿತಾ ಇದೀಯಾ? ಇನ್ಸ್ಪೆಕ್ಟರ್, ಸ್ವಲ್ಪ ತಲೆ ಕಮಿಷನ್ ಮಾಡ್ತೀನಿ ನಿನ್ನ. ಬರ್ತೀಯ ನಂದೆ, ಬರ್ತೀಯ. ಬಿಟ್ಬಿಡು ನನ್ನ. ಅಯ್ಯೋ ಯಾರಾದ್ರೂ ಕಾಪಾಡಿ ಕಾಪಾಡಿ. ಅಯ್ಯೋ ನಿಲ್ಸಿ, ಇವರು ನಿಜವಾಗ್ಲೂ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಸರ್ರೇ? ಅಂದ್ರೆ ಲಡ್ಡು ಸಿಂಗ್ನ ನನ್ನ ಹಿಂದೆ ನೀವೇ ಕಳ್ಸಿದ್ರಾ? ಹಾ, ಯಾಕಂದ್ರೆ ನಿಮ್ಗೆ ಪ್ರೊಟೆಕ್ಷನ್ ನ ಅವಶ್ಯಕತೆ ಇದೆ. ನಿಮ್ ಹಿಂದೆ ಗೂಂಡಾಗಳು ಬಿದ್ದಿದ್ದಾರೆ. ಏನ್ ಅವಶ್ಯಕತೆನೂ ಇಲ್ಲ. ಸಾಬು ಒಬ್ನೇ ಒನ್ ಮ್ಯಾನ್ ಆರ್ಮಿ ಇದ್ದಂಗೆ. ನೀವು ತಲೆ ಕೆಡ್ಸ್ಕೊಂಬಿಡಿ. ಚಾಂಪಿಯನ್ಶಿಪ್ ಅಲ್ಲಿ ನಾನೇ ಗೆಲ್ಲೋದು. ಅವನ್ ನನ್ನ ಹಿಂದೆ ಎಷ್ಟ್ ಜನರನ್ನ ಬೇಕಾದ್ರೂ ಕಳಿಸ್ಲಿ, ಆದ್ರೆ ಗೆಲ್ಲೋದ್ ಮಾತ್ರ ಚಾಂಪಿಯನ್ಶಿಪ್ ಅಲ್ಲಿ ನಾನೇ. ಮಗು ಮಗು ಯಾರು ಈ ಮಗು? ಪ್ರತಿ ಸರಿ ನಮ್ ಪ್ಲಾನ್ ಎಲ್ಲ ಫೇಲ್ ಮಾಡ್ಬಿಡ್ತಾನೆ. ಅವನ್ನ ಮಗು ಅನ್ಬೇಡಿ ಬಾಸ್, ಅವನು ಸರಿಯಾಗಿ ವಧೆ ಕೊಡ್ತಾನೆ. ಅಬ್ಬುನ ಆಮೇಲೆ ನೋಡ್ಕೊಳ್ಳೋಣ. ಮೊದಲು ಈ ಮಗುನ ಹಿಡ್ಕೊಂಡು ಕರ್ಕೊಂಡ್ ಬನ್ನಿ. ಇದುವರೆಗೂ ಆ ಗೂಂಡಾಗಳಿಗೆ ಸಾಬುನ ಹಿಡ್ಕೊಂಡು ಹೋಗೋಕ್ ಆಗಿಲ್ಲ. ಇವತ್ತಿನ ಚಾಂಪಿಯನ್ಶಿಪ್ ಮುಗ್ದೋಗಿ ಅದ್ರಲ್ಲಿ ಸಾಬು ಗೆದ್ಬಿಟ್ರೆ ನನಗ್ ತುಂಬಾ ಮಜಾ ಬರುತ್ತೆ. ಅವನು ದುರಹಂಕಾರಿನೇ, ಆದ್ರೆ ವೇದಾ ಸಿಟಿ ಮರ್ಯಾದೆ ಪ್ರಶ್ನೆ ಇದೆ ಅಲ್ವಾ? ಇವಾಗೇನ್ ಮಾಡೋದು? ಇದು ಆ ಗುಂಡಗಳು ಮಾಡಿರೋ ಕೆಲಸ ಇರ್ಬೇಕು. ಶಿವ ಪ್ರತಿ ಸಾರಿ ಅವ್ರ ಕೆಲ್ಸನ ಕೆಡ್ಸಿದಾನೆ. ಅದಕ್ಕೆ ಈ ಸಾರಿ ಶಿವನ್ನ ಕರ್ಕೊಂಡು ಹೋಗಿದ್ದಾರೆ. ಅವ್ರು ಖಂಡಿತವಾಗ್ಲೂ ಶಿವನ್ನ ಚಾಂಪಿಯನ್ಶಿಪ್ ಜಾಗ ಕರ್ಕೊಂಡು ಹೋಗಿರ್ತಾರೆ. ಹೋಗ್ಬಿಟ್ಟು ಶಿವನ ಹೆಲ್ಪ್ ಮಾಡೋಣ. ನಮ್ ವಿಷಯದಲ್ಲಿ ತಲೆ ಹಾಕೋದ್ ಬಿಟ್ಟು ದೂರ ಇದ್ಬಿಡು. ನಮ್ ಕೆಲ್ಸ ಆಗೋ ತನಕ ಇಲ್ಲೇ ಬಿದ್ದಿರು. ಚಾಂಪಿಯನ್ಶಿಪ್ ನ ಹಾಳು ಮಾಡೋ ನಾನಿನ್ ತಡಿಯಕ್ ಆಗಲ್ಲ. ಹಲೋ ರೇವಾ, ನಾನು ಹಳೆಯ ಒಂದು ಟವರ್ ಅಲ್ಲಿ ಬಂದಿ ಆಗಿದ್ದೀನಿ. ಚಾಂಪಿಯನ್ಶಿಪ್ ಕೂಡ ಇಲ್ಲೇ ಎಲ್ಲೋ ನಡೆಯುತ್ತನ್ಸುತ್ತೆ. ಯಾವ ಟವರ್ ಅಲ್ಲಿ ಇದೆಯಾ? ಇಲ್ಲಿ 4 ಟವರ್ ಇದೆ. ಒಂದ್ ನಿಮಿಷ. ಶಿವ ನೋಡ್ದೆ. ಡೋಂಟ್ ವರಿ, ನಾವ್ ಹೇಗಾದ್ರೂ ಮಾಡಿ ಅಲ್ಲಿ ಹಗ್ಗ ಬಿಸಾಕ್ತೀವಿ. ನೀನು ಅದ್ರಿಂದ ಇಡಕ್ ಬಂದ್ಬಿಡು. ಓಕೆ ರೇವಾ, ಥ್ಯಾಂಕ್ಸ್. ನೋ ಸಾರಿ, ನೋ ಥ್ಯಾಂಕ್ಸ್. ನೆನ್ಪಿದೆ ಅಲ್ವಾ? ಚಾಂಪಿಯನ್ಶಿಪ್ ಶುರು ಮಾಡಲಾಗ್ಲಿ. ಚಾಂಪಿಯನ್ಶಿಪ್ ನ ಮೊದಲನೇ ಪಂದ್ಯ ಈಗ ಶುರು ಆಗ್ತಾ ಇದೆ. ಸ್ಕಾರ್ಫೇಸ್ ಮತ್ತೆ ವೀನರ್ ಸಿಟಿಯ ಫೈಟರ್ ರಾಕಿ ನಡುವೆ. ಮುಂದಿನ ಫೈಟ್ ಅಲ್ಲಿ ಎದುರು ಬದರಾಗ್ತಾ ಇದ್ದಾರೆ ವೇದಾ ಸಿಟಿಯ ಫೈಟರ್ ಸಾಬು ಮತ್ತು ಬ್ರಹ್ಮ ಸಿಟಿಯ ಫೈಟರ್ ಶೇರ. ಈ ಹಗ್ಗನ ಅಷ್ಟೊಂದು ಎತ್ತರಕ್ಕೆ ಹೇಗ್ ಬಿಸಾಕೋದು? ಒಂದ್ಸಾರ್ತಿ ನಮ್ಮೂರಲ್ಲಿ ಇದೇ ತರ ನಡೆದಿತ್ತು. ನಾನು ಬಾಣಕ್ಕೆ ಹಗ್ಗ ಕಟ್ಬಿಟ್ಟು ಎಷ್ಟು ಜೋರಾಗಿ ಹೊಡೆದೆ ಅಂದ್ರೆ ಬಿಲ್ಲು ಬಾಣ. ವೆರಿ ಗುಡ್ ಐಡಿಯಾ. ಬನ್ನಿ ನೋಡೋಣ ಸ್ಕಾರ್ಫೇಸ್ ಮತ್ತು ವಿಂಡರ್ ಸಿಟಿಯ ಚಾಂಪಿಯನ್ ವಿರಾಟ್ ಮತ್ತು ಯಾರು ಗೆಲ್ತಾರೆ. ಮತ್ತೆ ಈಗ ಈ ಸೆಮಿಫೈನಲ್ಸ್ ರೌಂಡ್ ಅಲ್ಲಿ ವೇದಾ ಸಿಟಿಯ ಚಾಂಪಿಯನ್ ಸಾಬು ಮತ್ತೆ ಗ್ರಂಥ ಸಿಟಿಯ ಫೈಟರ್ ಆರೋಲಿ ಯಾರು ಗೆಲ್ತಾರೆ?
ಆದಿ ಇವತ್ತು ಎಲ್ಲ ನಿನ್ ಕೈಲಿದೆ. ಡೈಲಿ ದೊಡ್ಡ ದೊಡ್ಡ ಡೈಲಾಗ್ ಹೇಳಿ ನಮಗ್ ಬೋರ್ ಮಾಡ್ತಿದ್ದೆ. ಇವತ್ತು ನಿನ್ ಮರ್ಯಾದೆ ಪ್ರಶ್ನೆ ಇದೆ. ವಾಪಸ್ ಬಾ, ಇಲ್ಲ ಅಂದ್ರೆ ಹಗ್ಗ ಬಿಚ್ಚಿಬಿಡ್ತೀನಿ, ಆಮೇಲೆ ನೀನು ಕೆಳಗಡೆ ಬೀಳ್ತೀಯಾ. ಸಾರಿ ಅಂಕಲ್, ವಾಪಸ್ ಬರೋ ಪ್ಲಾನ್ ಇಲ್ಲ. ಬಾಯ್. ಚಾಂಪಿಯನ್ಶಿಪ್ ಯಾವಾಗ್ಲೂ ಶುರುವಾಗಿದೆ. ಇವ್ನಿಗೇನಾಗಿದೆ? ಇವತ್ತು ಇವ್ನು ಮಾಡಿರೋ ಕೆಲಸನ ನಮಗೆ 100 ವರ್ಷದವರೆಗೂ ಕೇಳಬೇಕಾಗುತ್ತೆ. ಬನ್ನಿ ಹೋಗೋಣ. ಮತ್ತೆ ಫೈನಲ್ ರೌಂಡ್ಸ್ಗೆ ಬಂದಿದ್ದಾರೆ ಸ್ಕಾರ್ಫೇಸ್ ಮತ್ತೆ ಸಾಬು. ನಾವು ಸರಿಯಾದ ಟೈಮ್ಗೆ ಬಂದಿದ್ದೀವಿ. ಈಗ ಫೈನಲ್ ಫೈಟ್ ಇದೆ. ವಾ, ಮಜಾ ಬರುತ್ತೆ. ನಾನ್ ಗೆದ್ಬಿಟ್ಟೆ. ನನ್ ಜೊತೆ ಹೊಡೆದಾಡೋದಕ್ ಮುಂಚೆನೆ ಅವನು ಹೆದರ್ಕೊಂಡು ಜ್ಞಾನ ತಪ್ಪಿಟ್ಟ. ಇದು ಚೀಟಿಂಗು. ಅವ್ರನ್ನ ಜ್ಞಾನ ತಪ್ಪಿಸಿದ್ದಾರೆ. ಲಡ್ಡು ಸಿಂಗ್ ಸರ್ ಹೇಳಿ, ಮೊದ್ಲು ಕೂಡ ಹೀಗೇನೆ ಆಗಿತ್ತಾ? ಹೌದು, ಅವನು ಮೊದಲು ಪಂದ್ಯದಲ್ಲಿ ಚೆನ್ನಾಗಿ ಆಟ ಆಡಿದಾನೆ, ಆದ್ರೆ ಇದು ಚೀಟಿಂಗ್ ಖಂಡಿತ ಚೀಟಿಂಗ್ ಮಾಡಿದ್ದಾರೆ. ಆದ್ರೆ ಈ ಮಾತಿಗೆ ಯಾವುದೇ ಸಾಕ್ಷಿಗಳು ಇಲ್ಲ. ಆದ್ರೆ ವೇದಾ ಸಿಟಿ ಪರವಾಗಿ ಯಾರಾದ್ರೂ ಫೈಟ್ ಮಾಡೋದಕ್ಕೆ ರೆಡಿ ಇದ್ರೆ ನಾನು ಅವ್ರಿಗೆ ಅವಕಾಶ ಕೊಡ್ತೀನಿ. ಆದ್ರೆ ಯಾರು ಹೊಡೆದಾಡ್ಲಿಲ್ಲ ಅಂದ್ರೆ ಆಗ ಸ್ಕಾರ್ ಫೇಸ್ ನೇ ವಿನ್ನರ್ ಅಂತ ಅನೌನ್ಸ್ ಮಾಡ್ಬೇಕಾಗತ್ತೆ. ವೇದಾ ಸಿಟಿ ಪರವಾಗಿ ಶಿವ ಆಡ್ತಾನೆ. ನೀನ್ ಏನ್ ಮಾಡ್ಬಿಟ್ಟೆ? ಇದು ನಮ್ಮ ಊರಿನ ಗೌರವದ ಮಾತು. ಏ ಮಗು, ನಿಮ್ ಬಗ್ಗೆ ತುಂಬಾನೇ ಕೇಳಿದ್ದೀನಿ. ಬಾ ಬಾ, ನನ್ ಜೊತೆ ಹೊಡೆದಾಡು. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಇದಂತೂ ಆಶ್ಚರ್ಯವಾಗಿದೆ. ಇಷ್ಟು ಚಿಕ್ಕ ಹುಡುಗ ಕಾರ್ ಫೇಸ್ ಜೊತೆ ಹೊಡೆದಾಡ್ತಾನ. ಪರವಾಗಿಲ್ಲ, ಐ ಕ್ಯಾನ್ ಸಿ ಅವನು ಹೊಡೆದಾಡೋದಕ್ಕೆ ಸಾಧ್ಯ ಇದೆ. ಪಂದ್ಯ ಶುರು ಆಗಲಿ.
ನಾನ್ ಶಿವ ಟ್ರೋಫಿ ಕೊಡ್ಬೇಕು ಅಂತಿದ್ದೀನಿ. ಶಿವ ನನ್ಗಿವತ್ತು ಮನುಷ್ಯತ್ವ ಏನು ಅಂತ ಹೇಳ್ಕೊಟ್ಟಿದ್ದಾನೆ. ಯಾರು ಕೂಡ ಅವ್ರಿಗೆ ಗೊತ್ತಿರೋ ಕಲೆಯಲ್ಲಿ ಅಹಂಕಾರ ಪಡಬಾರ್ದು. ಇಷ್ಟು ಚಿಕ್ಕ ಹುಡುಗ ಇಷ್ಟು ಚೆನ್ನಾಗಿ ಫೈಟ್ ಮಾಡ್ತಾನೆ, ಆದ್ರೆ ಅವನಿಗೆ ಸ್ವಲ್ಪನೂ ಅಹಂಕಾರನೇ ಇಲ್ಲ. ಇವ್ ನಿಜವಾಗ್ಲೂ ತುಂಬಾ ಒಳ್ಳೆ ಹುಡುಗ. ಈಗಾಗ್ಲೇ ನನ್ನ 2 ಸಲ ಕಾಪಾಡಿದ್ದಾನೆ. ಆದ್ರೆ ನನ್ನ ಅಹಂಕಾರದಿಂದ ಇದನ್ನ ನಾನು ಯಾವತ್ತೂ ಒಪ್ಕೊಳ್ಳಿಲ್ಲ. ಈ ಹುಡುಗ ನನ್ನ ಕಾಪಾಡೋದಕ್ಕೆ ಥ್ಯಾಂಕ್ ಯು ಹೇಳ್ಬೇಕಾಗಿತ್ತು, ಬದಲಾಗಿ ನಾನೇ ಓಡಿಸ್ಬಿಟ್ಟೆ, ತುಂಬಾ ಬೈದು ಬಿಟ್ಟೆ. ನನ್ ಪ್ರಕಾರ ನಾವ್ ಎಲ್ರೂ ಕೂಡ ಶಿವ ಹತ್ರ ಕಲಿಯೋದು ತುಂಬಾನೇ ಇದೆ. ತಗೋ ಶಿವ.